ನ್ಯೂಸ್ ನೆಕ್ಸ್ಟ್ ಟಾಪ್ ನ್ಯೂಸ್ಗೆ ಸ್ವಾಗತ. ನಾನು ದರ್ಶನ್ ಶೆಟ್ಟಿ ನಾರ್ಕಳಿ. ಟಾಪ್ ನ್ಯೂಸ್ ನೋಡೋಣ. ಅದಕ್ಕೂ ಮುನ್ನ ಈ ಕ್ಷಣದ ಹೆಡ್ಲೈನ್ಸ್. ಮುಗಿಯದ ಅಕ್ಷತಾ ಪೂಜಾರಿ ಪೊಲೀಸರ ಹಲ್ಲೆ ಪ್ರಕರಣ. ಇದೀಗ ಸಂತ್ರಸ್ತ ದೇವೇಂದ್ರ ಸುವರ್ಣ ವಿರುದ್ಧವೇ ಎಫ್ಐಆರ್. ಎತ್ತಿಗೆ ಜ್ವರ ಬಂದರೆ ಎಮ್ಮೆಗೆ ಬರೆ ಹಾಕಿದ್ರ ಪೊಲೀಸರು. ಕೋಳಿ ಅಂಕಕ್ಕೆ ನಿರ್ಬಂಧ ಹೇರಿದ ಪೊಲೀಸರು. ಮುಂದೆ ನಿಂತು ಕೋಳಿ ಅಂಕ ಮಾಡಿಸಿದ ಶಾಸಕ ಅಶೋಕ್ ರೈ ಸೇರಿ 17 ಮಂದಿ ವಿರುದ್ಧ ಎಫ್ಐಆರ್. ತೀವ್ರ ಚಳಿಯ ನಡುವಲ್ಲೇ ಸೀಸನಲ್ ಫ್ಲೂ ಭೀತಿ. ಮಕ್ಕಳು ಗರ್ಭಿಣಿಯರಿಗೆ ಕಾದಿದೆ ಭಾರೀ ಅಪಾಯ. ಹೊಸ ಮಾರ್ಗಸೂಚಿ ಹೊರಡಿಸಿದ ಆರೋಗ್ಯ ಇಲಾಖೆ. ಟಿ20 ವಿಶ್ವಕಪ್ಗೆ ಟೀಂ ಇಂಡಿಯಾ ಪ್ರಕಟ. ಶುಭ್ಮನ್ ಗಿಲ್, ಜಿತೇಶ್ ಶರ್ಮಾಗೆ ಕೋಕ್. ನಾಯಕನಾಗಿ ಸೂರ್ಯಕುಮಾರ್ ಮುಂದುವರಿಕೆ. ಕರಾವಳಿಯಲ್ಲಿ ತೀವ್ರ ಚರ್ಚೆಗೆ ಗ್ರಾಸವಾಗಿರುವ ಅಕ್ಷತಾ ಪೂಜಾರಿ ಮೇಲೆ ಪೊಲೀಸರ ದೌರ್ಜನ್ಯ ಪ್ರಕರಣ ಹೊಸ ತಿರುವು ಪಡೆದಿದೆ. 11 ವರ್ಷಗಳಿಂದಲೂ ನ್ಯಾಯಕ್ಕಾಗಿ ಅಲೆಯುತ್ತಿರುವ ಸಂತ್ರಸ್ತನ ವಿರುದ್ಧವೇ ಪೊಲೀಸರು ಪ್ರಕರಣ ದಾಖಲಿಸಿದ್ದಾರೆ. ಎತ್ತಿಗೆ ಜ್ವರ ಬಂದರೆ ಎಮ್ಮೆಗೆ ಬರೆ ಎಳೆದಂತಾಗಿದ್ದು, ಅಕ್ಷತಾ ಪೂಜಾರಿ ಮತ್ತು ಉಡುಪಿ ಪೊಲೀಸ್ ತಿಕ್ಕಾಟದಲ್ಲಿ ಸಂತ್ರಸ್ತ ದೇವೇಂದ್ರ ಸುವರ್ಣ ಅವರಿಗೆ ಎಫ್ಐಆರ್ ಗಿಫ್ಟ್ ಸಿಕ್ಕಿದೆ. ಬ್ರಹ್ಮಾವರ ತಾಲೂಕು ಉಪ್ಪೂರು ನಿವಾಸಿ ಅಕ್ಷತಾ ಪೂಜಾರಿ ಮನೆಗೆ ಮುಂಜಾನೆ 4 ಗಂಟೆ ಸುಮಾರಿಗೆ ಪೊಲೀಸರು ದಾಳಿ ಮಾಡಿ ದೌರ್ಜನ್ಯ ಎಸಗಿದ್ದಾರೆ ಎನ್ನುವ ಸುದ್ದಿ ಕರಾವಳಿಯ ಹಾಟ್ ಟಾಪಿಕ್. ಇಲ್ಲಿ ನಿಜವಾಗಿ ಏನು ನಡೆದಿದೆ ಎನ್ನುವುದು ಒಂದೋ ಉನ್ನತ ತನಿಖೆಯ ಮೂಲಕ ಹೊರಬೀಳಬೇಕು, ಇಲ್ಲ ದೇವರೇ ಒಂದು ಸಾಕ್ಷಿ ಹೇಳಬೇಕು ಎನ್ನುವಂತಹ ಸ್ಥಿತಿ ಇದೆ. ಯಾಕಂದರೆ ಕಳೆದ 11 ವರ್ಷಗಳ ಹಿಂದೆ ನಡೆದ ಅಪಘಾತದಲ್ಲಿ ದೇವೇಂದ್ರ ಸುವರ್ಣ ಎನ್ನುವ ವ್ಯಕ್ತಿ ಗಂಭೀರವಾಗಿ ಗಾಯಗೊಂಡು ಶಾಶ್ವತ ಅಂಗವೈಕಲ್ಯಕ್ಕೆ ತುತ್ತಾಗಿದ್ದಾರೆ. ಈ ಅಪಘಾತವನ್ನು ನಡೆಸಿದ್ದಾನೆ ಎಂದು ಕೋರ್ಟ್ ಪರಿಗಣಿಸಿರುವ ಆಶಿಕ್ ಎನ್ನುವಾತ ಕಳೆದ 11 ವರ್ಷಗಳಿಂದ ಯಾವುದೇ ಪರಿಹಾರ ನೀಡದೆ ತಲೆಮರೆಸಿಕೊಂಡು ತಿರುಗಾಡ್ತಾ ಇದ್ದಾನೆ ಎನ್ನಲಾಗಿದೆ. ಪರಿಹಾರ ಮೊತ್ತ 25 ಲಕ್ಷ ರೂಪಾಯಿ ನೀಡಬೇಕು ಎನ್ನುವ ಉದ್ದೇಶಕ್ಕೆ ತಲೆಮರೆಸಿಕೊಂಡಿದ್ದಾತನ ಬಂಧನಕ್ಕೆ ವಾರೆಂಟ್ ಜಾರಿಯಾಗಿದೆ ಎನ್ನಲಾಗಿದೆ. ಹೀಗಾಗಿ ಮೊಬೈಲ್ ಟವರ್ ಲೊಕೇಶನ್ ಆಧರಿಸಿ ಆಶಿಕ್ ಉಪ್ಪೂರಿನಲ್ಲಿದ್ದಾನೆ ಎನ್ನುವ ಮಾಹಿತಿ ಪಡೆದು ಪೊಲೀಸ್ ಮನೆಗೆ ತೆರಳಿದ್ದಾರೆ. ಈ ಸಂದರ್ಭ ತನ್ನ ಮೇಲೆ ಪೊಲೀಸ್ ದೌರ್ಜನ್ಯ ಮಾಡಿದ್ದಾರೆ ಎಂದು ಉಪ್ಪೂರು ಮನೆಯಲ್ಲಿದ್ದ ಅಕ್ಷತಾ ಪೂಜಾರಿ ಪೊಲೀಸರ ಮೇಲೆ ದೂರು ನೀಡಿದ್ರು. ಇದಕ್ಕೆ ಪ್ರತಿಯಾಗಿ ಪೊಲೀಸರು ಕರ್ತವ್ಯಕ್ಕೆ ಅಡ್ಡಿ ದೂರು ದಾಖಲಿಸಿದ್ರು. ಇದೇ ವಿಚಾರವಾಗಿ ಉಡುಪಿ ಎಸ್ಪಿ ಹರಿರಾಮ್ ಶಂಕರ್ ಸೂಕ್ತ ತನಿಖೆಯ ಭರವಸೆ ನೀಡಿದ್ರು. ಬಿಲ್ಲವ ಸಂಘಟನೆಗಳ ನೇತೃತ್ವದಲ್ಲಿ ಬ್ರಹ್ಮಾವರದಲ್ಲಿ ಪ್ರತಿಭಟನೆ ನಡೆಸಿ ಪೊಲೀಸ್ ಇಲಾಖೆಯ ಮೇಲೆ ಆಕ್ರೋಶ ಹೊರಹಾಕಲಾಗಿತ್ತು. ಪ್ರಕರಣಕ್ಕೆ ಸಂಬಂಧಪಟ್ಟು ಅಕ್ಷತಾ ಪೂಜಾರಿ ಏನೊಂದು ಹೇಳಿಕೆ ಕೊಟ್ಟಿದ್ದಾರೆ, ಅದು ಈಗ ಅವರಿಗೆ ಕನ್ವಿನ್ಸ್ ಆಗಿದೆ. ಆ ನಂತರ ಅಕ್ಷತಾ ಪೂಜಾರಿ ಅವರು ಆಸ್ಪತ್ರೆಯಲ್ಲಿ ಏನು ಹೇಳಿಕೆ ಕೊಟ್ಟಿದ್ದಾರೆ ಅದರ ಪ್ರಕಾರ ಆ ಘಟನೆ ದಿವಸ ಯಾರು 5 ಮಂದಿ ಹೋಗಿದ್ದಾರೆ ಅವರ ಮೇಲೆ ಈಗಾಗಲೇ ಪ್ರಥಮ ವರ್ತಮಾನ ವರದಿ ದಾಖಲಾಗಿದೆ. ಈಗಾಗಲೇ ಮಾನ್ಯ ಪೊಲೀಸ್ ವರಿಷ್ಠಾಧಿಕಾರಿಯವರು ನಮಗೆ ಹೇಳಿದರು. ಆದರೆ ಇವತ್ತು ಅಲ್ಲಿ ಹೋದಂಥದ್ದು ಏನಿದೆ ಕೂಡ ಅದು ಅಕ್ರಮ, ಅದು ಖಂಡಿತವಾಗಲೂ ನಾವು ಹೇಳ್ತೇವೆ. ಆದ್ದರಿಂದ ಯಾವುದೇ ಮುಂದಿನ ದಿವಸದಲ್ಲಿ ಪೊಲೀಸರು ಕೂಡ ಯಾವುದೇ ಒಂದು ಕರ್ತವ್ಯವನ್ನು ನಿರ್ವಹಿಸುವಾಗ ಕಾನೂನು ರೀತಿಯಲ್ಲಿ ನಿರ್ವಹಿಸಬೇಕು. ಯಾಕಂತ ಹೇಳಿದ್ರೆ ಒಂದೊಂದು ಸುಳ್ಳು ಕೇಸು ಎಲ್ಲ ಮಾಡುವಂಥದ್ದು ಮಾಡಬಾರ್ದು. ಪ್ರತಿಭಟನಾಕಾರರ ಒತ್ತಡದ ಮೇರೆಗೆ ಪೊಲೀಸರು ಸದ್ಯ ಅಕ್ಷತಾ ಪೂಜಾರಿ ಮನೆಗೆ ತೆರಳಿದ್ದ ಪೊಲೀಸರ ಮೇಲೆಯೇ ಎಫ್ಐಆರ್ ದಾಖಲಿಸಿದ್ದಾರೆ. ಈ ವಿಚಾರವಾಗಿ ಜನಪ್ರತಿನಿಧಿಗಳು ಕೂಡ ಅಕ್ಷತಾ ಬೆಂಬಲಕ್ಕೆ ನಿಂತಿದ್ರು. ಸದ್ಯ ಈ ಪ್ರಕರಣದ ನಿಜವಾದ ಸಂತ್ರಸ್ತ ಎನ್ನಲಾದ ದೇವೇಂದ್ರ ಸುವರ್ಣ ಕಳೆದ 11 ವರ್ಷಗಳಿಂದ ನ್ಯಾಯಕ್ಕಾಗಿ ಹೋರಾಟ ನಡೆಸುತ್ತಿದ್ದಾರೆ. ಪರಿಹಾರದ ಮೊತ್ತ ಸಿಗದೆ ಕಂಗಾಲಾಗಿದ್ದ ದೇವೇಂದ್ರ ಸುವರ್ಣ ಅವರಿಗೆ ನ್ಯಾಯಾಲಯವು 25 ಲಕ್ಷ ರೂಪಾಯಿಗಳ ಪರಿಹಾರ ಸಿಗುವಂತೆ ಮಾಡಿತ್ತು. ಆದರೆ ಅಪಘಾತ ನಡೆಸಿದ ಆಶಿಕ್ ತಲೆಮರೆಸಿಕೊಂಡಿದ್ದು ದೇವೇಂದ್ರ ಸುವರ್ಣ ಅವರಿಗೆ ಸಮಸ್ಯೆಯಾಗಿದೆ. ವಾರದ ಹಿಂದೆ ಆಶಿಕ್ ಪತ್ತೆಯ ನಿಮಿತ್ತ ಅವನ ಮನೆಗೆ ಹೋಗುತ್ತಿರುವುದಾಗಿ ಪೊಲೀಸ್ ತಿಳಿಸಿದ ಹಿನ್ನೆಲೆಯಲ್ಲಿ ಉಪ್ಪೂರಿಗೆ ಬಂದಿದ್ದ ದೇವೇಂದ್ರ ಸುವರ್ಣ ಆಶಿಕ್ಕಿದ್ದ ಅಕ್ಷತಾ ಪೂಜಾರಿ ಮನೆಯಿಂದ ದೂರದಲ್ಲಿಯೇ ಇದ್ರು. ಪೊಲೀಸರು ಹೊರಗಿನಿಂದ ವಿಚಾರಿಸಿ ಮರಳಿದ್ದಾರೆ. ಆದರೆ ಅಕ್ಷತಾ ಪೂಜಾರಿ ಘಟನೆ ನಡೆದ 2 ದಿನಗಳ ಬಳಿಕ ಆಸ್ಪತ್ರೆಗೆ ದಾಖಲಾಗಿ ಪೊಲೀಸ್ ದೌರ್ಜನ್ಯ ಪ್ರಕರಣ ನಡೆದಿದೆ ಎಂದು ಹೋರಾಟಕ್ಕೆ ಮುಂದಾಗಿದ್ದಾರೆ. ಇಲ್ಲಿ ನನಗೆ ಸಿಗಬೇಕಾದ ಪರಿಹಾರ ಬಗ್ಗೆ ಯಾರೂ ಮಾತನಾಡುತ್ತಿಲ್ಲ, ಬದಲಿಗೆ ಪೊಲೀಸ್ ದೌರ್ಜನ್ಯ ಎಫ್ಐಆರ್ನಲ್ಲಿ ನನ್ನ ಹೆಸರು ಸೇರಿಸುವ ಮೂಲಕ ನನಗೆ ಆಘಾತ ನೀಡಿದ್ದಾರೆ ಎನ್ನುತ್ತಿದ್ದಾರೆ ಸಂತ್ರಸ್ತ. ಅಲ್ಲಿ ಪೊಲೀಸರು ಯಾವುದೇ ಅಥವಾ ನಾನು ಕೂಡ ಯಾವುದೇ ದುರುದ್ದೇಶವಾಗಿ ಹೊರಟಿಲ್ಲ, ಯಾವುದೇ ರೀತಿಯ ಅನ್ಯಾಯ ಮಾಡಿಲ್ಲ, ಯಾವುದೇ ರೀತಿ ಸಮಸ್ಯೆ ಮಾಡಿಲ್ಲ. ನಮಗೆ ಆದ ಅನ್ಯಾಯಕ್ಕೆ
ಅವರನ್ನ ನ್ಯಾಯಾಲಯಕ್ಕೆ ಹಿಡಿದು ಕೊಡುವ ಉದ್ದೇಶದಿಂದ ಹೊರಟಿದ್ದೇವೆ ಅಷ್ಟೇ ಬಿಟ್ಟರೆ ಬೇರೆ ಯಾವುದೇ ದುರುದ್ದೇಶ ಇಲ್ಲ. ನನ್ನ ಎದುರುದಾರರು ಏನು ಆರೋಪ ಮಾಡ್ತಾ ಇದ್ದಾರೆ ಅವ್ರಿಗೂ ನ್ಯಾಯ ಕೊಡಿಸಿ, ಹಾಗೆ ನನಗೂ ಕೂಡ ಏನು ಅನ್ಯಾಯ ಆಗಿದೆ ನನಗೂ ಕೂಡ ನ್ಯಾಯ ಕೊಡಿಸಿ ಅಂತೇಳಿ ಕೇಳಿಕೊಳ್ತಾ ಇದ್ದೇನೆ. ಒಟ್ಟಾರೆಯಾಗಿ ಪರಿಹಾರ ಮೊತ್ತ ಕೊಡದೆ ಸತಾಯಿಸುತ್ತಿದ್ದ ವ್ಯಕ್ತಿಯನ್ನ ಕಾಪಾಡಲು ಈ ಪ್ರಕರಣ ಹೆಣೆದಿರುವಂತೆ ಕಾಣ್ತಿದೆ ಎನ್ನಲಾಗ್ತಿದೆ ಎಂದಿದ್ದಾರೆ ಸಂತ್ರಸ್ತ. ಇತ್ತ ಪರಿಹಾರದ ಹಣವೂ ಇಲ್ಲ, ಅತ್ತ ಮಾಡದ ತಪ್ಪಿಗೆ ಯಾಕೆ ಎಫ್ಐಆರ್ ಎಂದು ಹೇಳ್ತಿದ್ದಾರೆ ದೇವೇಂದ್ರ ಸುವರ್ಣ. ಅಶ್ವಥಾಚಾರ್ಯ, ನ್ಯೂಸ್ ನೆಕ್ಸ್ಟ್, ಉಡುಪಿ. ಉತ್ತಮ ಸಂಸ್ಕಾರಯುತ ಶಿಕ್ಷಣದೊಂದಿಗೆ ವಿಎಸ್ಎಸ್ ಇಂಗ್ಲಿಷ್ ಮೀಡಿಯಂ ಸಿಬಿಎಸ್ಇ ಸ್ಕೂಲ್ ಉಡುಪಿ ಮುದ್ದೂರ್. ನರ್ಸರಿಯಿಂದ 10ನೇ ತರಗತಿವರೆಗೆ ಶಿಕ್ಷಣದ ಜೊತೆಗೆ 5ರಿಂದ 10ನೇ ತರಗತಿವರೆಗಿನ ವಿದ್ಯಾರ್ಥಿನಿಯರಿಗೆ ಉತ್ತಮ ಹಾಸ್ಟೆಲ್ ಸೌಲಭ್ಯವೂ ಇದೆ. ನಿಮ್ಮ ಮಕ್ಕಳ ಪ್ರವೇಶಾತಿಗಾಗಿ ಈ ಸಂಖ್ಯೆಗೆ ಕರೆ ಮಾಡಿ. ಕೋಳಿ ಕಾಳಗಕ್ಕೆ ಕರ್ನಾಟಕದಲ್ಲಿ ನಿಷೇಧವಿದೆ. ಆದರೂ ಕದ್ದು ಮುಚ್ಚಿ ಕೋಳಿ ಕಾಳಗ ನಡೆಯುತ್ತಲೇ ಇರುತ್ತದೆ. ಇದೀಗ ಧಾರ್ಮಿಕ ಹಿನ್ನೆಲೆಯುಳ್ಳ ಕೋಳಿ ಕಾಳಗವನ್ನು ಪುತ್ತೂರು ಶಾಸಕ ಅಶೋಕ್ ರೈ ತಾವೇ ಮುಂದೆ ನಿಂತು ಮಾಡಿಸಿದ್ದಾರೆ. ಪೊಲೀಸರು ಶಾಸಕ ಅಶೋಕ್ ರೈ ಸೇರಿದಂತೆ 17 ಮಂದಿಯ ವಿರುದ್ಧ ಎಫ್ಐಆರ್ ದಾಖಲಿಸಿದ್ದಾರೆ. ದಕ್ಷಿಣ ಕನ್ನಡ ಜಿಲ್ಲೆಯ ಬಂಟ್ವಾಳ ತಾಲೂಕಿನ ವಿಟ್ಲದ ಕೇಪು ಗ್ರಾಮದ ಸಮೀಪ ಘಟನೆ ನಡೆದಿದೆ. ಇಲ್ಲಿನ ಉಳ್ಳಾಲ್ತಿ ದುರ್ಗಾಪರಮೇಶ್ವರಿ ದೇವಸ್ಥಾನದಲ್ಲಿ ಜಾತ್ರೆ ಹಿನ್ನೆಲೆ ವರ್ಷಕ್ಕೊಮ್ಮೆ ಕೋಳಿ ಅಂಕ ನಡೆಯುತ್ತದೆ. ಜೂಜು ಕಟ್ಟದೆ ಇಲ್ಲಿ ಕೋಳಿ ಕಾಳಗ ನಡೆಸಲಾಗುತ್ತಿತ್ತು. ಆದರೆ ವಿಟ್ಲ ಪೊಲೀಸರು ಕೋಳಿ ಕಾಳಗಕ್ಕೆ ನಿಷೇಧ ಹೇರಿದರು. ಮಾಹಿತಿ ಪಡೆದು ಸ್ಥಳಕ್ಕೆ ಬಂದ ಪುತ್ತೂರು ಶಾಸಕ ಅಶೋಕ್ ಕುಮಾರ್ ರೈ ತಮ್ಮ ನೇತೃತ್ವದಲ್ಲಿ ಕೋಳಿ ಅಂಕ ನಡೆಸಿದ್ದಾರೆ. ಪೊಲೀಸರು ಕೋಳಿ ಅಂಕ ತಡೆಯುವುದಕ್ಕೆ ಮುಂದಾಗಿದ್ದಾರೆ. ಈ ವೇಳೆಯಲ್ಲಿ ಶಾಸಕ ಅಶೋಕ್ ರೈ ಅವರು, ನಾನಿಲ್ಲೇ ಇರ್ತೇನೆ, ನೀವು ಕೋಳಿ ಅಂಕ ಮುಂದುವರಿಸಿ, ಬಂಧಿಸುವುದಾದರೆ ಮೊದಲು ನನ್ನ ಬಂಧಿಸಿ ಎಂದಿದ್ದಾರೆ. ಈ ಹಿಂದೆ 3 ದಿನಗಳ ಕಾಲ ಕೋಳಿ ಕಾಳಗ ನಡೆಯುತ್ತಿದ್ದು, ಈ ಬಾರಿ 1 ದಿನ ಮಾತ್ರವೇ ಕೋಳಿ ಅಂಕ ನಡೆದಿದೆ. ಇದೀಗ ವಿಟ್ಲ ಠಾಣೆಯ ಪೊಲೀಸರು ಪುತ್ತೂರಿನ ಕಾಂಗ್ರೆಸ್ ಶಾಸಕ ಅಶೋಕ್ ರೈ ಸೇರಿದಂತೆ ಒಟ್ಟು 17 ಮಂದಿಯ ವಿರುದ್ಧ ಪ್ರಕರಣ ದಾಖಲಿಸಿಕೊಂಡಿದ್ದಾರೆ. ಕಾನೂನು ಬಾಹಿರ ಕೃತ್ಯಕ್ಕೆ ಪ್ರಚೋದನೆ, ದುಷ್ಪ್ರೇರಣೆ ನೀಡಿದ ಆರೋಪದ ಮೇಲೆ ಶಾಸಕರ ವಿರುದ್ಧ ಪ್ರಕರಣ ದಾಖಲಿಸಲಾಗಿದೆ. ಕರ್ನಾಟಕ ತೀವ್ರ ಚಳಿಗೆ ತತ್ತರಿಸಿದೆ. ದಿನದಿಂದ ದಿನಕ್ಕೆ ಹವಾಮಾನದಲ್ಲಿ ಬದಲಾವಣೆ ಉಂಟಾಗುತ್ತಿದೆ. ಹವಾಮಾನ ಬದಲಾವಣೆ ಆರೋಗ್ಯದ ಮೇಲೆ ತೀವ್ರ ಪರಿಣಾಮವನ್ನುಂಟು ಮಾಡುತ್ತಿದೆ. ಈ ನಡುವಲ್ಲೇ ಸೀಸನಲ್ ಫ್ಲೂ ಭೀತಿ ಕಾಡುತ್ತಿದ್ದು, ಮಕ್ಕಳು ಹಾಗೂ ಗರ್ಭಿಣಿಯರಿಗೆ ಅಪಾಯ ಎದುರಾಗಿದೆ. ಈ ಹಿನ್ನೆಲೆಯಲ್ಲಿ ರಾಜ್ಯದ ಆರೋಗ್ಯ ಇಲಾಖೆ ಹೊಸ ಮಾರ್ಗಸೂಚಿ ಬಿಡುಗಡೆ ಮಾಡಿದೆ. ILI ಮತ್ತು SARI ಪ್ರಕರಣಗಳ ಕಡ್ಡಾಯ ಪರೀಕ್ಷೆ, ಔಷಧ ಹಾಗೂ ಲಸಿಕೆಗಳ ಸಂಗ್ರಹ, ವೆಂಟಿಲೇಟರ್ ಸಿದ್ಧತೆ ಮತ್ತು ಸಮುದಾಯದಲ್ಲಿ ಜಾಗೃತಿ ಮೂಡಿಸಲು ಸೂಚಿಸಲಾಗಿದೆ. ಮಕ್ಕಳು, ಗರ್ಭಿಣಿಯರು ಸೇರಿ ಎಲ್ಲರೂ ಅಗತ್ಯ ಮುನ್ನೆಚ್ಚರಿಕೆ ವಹಿಸಲು ಸಲಹೆ ನೀಡಲಾಗಿದೆ. ಡಿಸೆಂಬರ್ ಸೇರಿದಂತೆ ಜನವರಿಯಿಂದ ಮಾರ್ಚ್ ತಿಂಗಳವರೆಗೆ ಸೀಸನಲ್ ಫ್ಲೂ ಹೆಚ್ಚಳವಾಗುತ್ತಿರುವ ಹಿನ್ನೆಲೆಯಲ್ಲಿ ಸೂಕ್ತ ಕ್ರಮ ಕೈಗೊಳ್ಳುವಂತೆ ಆಸ್ಪತ್ರೆಗಳಿಗೆ ಆರೋಗ್ಯ ಇಲಾಖೆ ಸೂಚನೆ ನೀಡಿದೆ. ಎಲ್ಲ ಲ್ಯಾಬ್ಗಳಲ್ಲಿ ಸೂಕ್ತ ಟೆಸ್ಟಿಂಗ್ ಕಿಟ್ಗಳನ್ನು ಇರಿಸಿಕೊಂಡು ಫ್ಲೂ ಬಗ್ಗೆ ಜಾಗೃತಿ ಮೂಡಿಸಬೇಕು. ಅಲ್ಲದೆ ಸೂಕ್ತ ಸಮಯದಲ್ಲಿ ಮಾನಿಟರಿಂಗ್ ನಡೆಸುವಂತೆ ಸೂಚಿಸಲಾಗಿದೆ. ಸೀಸನಲ್ ಫ್ಲೂ ಸೋಂಕಿತರ ಎಂಜಲಿನಿಂದ ಸೋಂಕು ವ್ಯಾಪಕವಾಗಿ ಹರಡುತ್ತಿದ್ದು, ಮಕ್ಕಳು, ಗರ್ಭಿಣಿಯರು, ಔಷಧಿಗಳ ಮೇಲೆ ಅವಲಂಬಿತರಾಗಿ ಇರುವವರಿಗೆ ಹೆಚ್ಚಿನ ಅಪಾಯಕ್ಕೆ ತುತ್ತಾಗುವ ಸಾಧ್ಯತೆ ಇದೆ. ಜ್ವರ, ಕೆಮ್ಮು, ಮೈಕೈ ನೋವು, ಒಣಕೆಮ್ಮು, ಶೀತ ಸೇರಿದಂತೆ ಸಾಮಾನ್ಯ ಲಕ್ಷಣಗಳು ಕಂಡುಬರುತ್ತದೆ. ಸೀಸನಲ್ ಫ್ಲೂ 3 ವಾರಗಳ ಕಾಲ ಮುಂದುವರಿಕೆ ಆಗುವ ಸಾಧ್ಯತೆಯೂ ಇದೆ. ಉತ್ತಮ ಸಂಸ್ಕಾರಯುತ ಶಿಕ್ಷಣದೊಂದಿಗೆ ವಿಎಸ್ಎಸ್ ಇಂಗ್ಲಿಷ್ ಮೀಡಿಯಂ ಸಿಬಿಎಸ್ಇ ಸ್ಕೂಲ್ ಉಡುಪಿ ಮುದ್ದೂರ್. ನರ್ಸರಿಯಿಂದ 10ನೇ ತರಗತಿವರೆಗೆ ಶಿಕ್ಷಣದ ಜೊತೆಗೆ 5ರಿಂದ 10ನೇ ತರಗತಿವರೆಗಿನ ವಿದ್ಯಾರ್ಥಿನಿಯರಿಗೆ ಉತ್ತಮ ಹಾಸ್ಟೆಲ್ ಸೌಲಭ್ಯವೂ ಇದೆ. ನಿಮ್ಮ ಮಕ್ಕಳ ಪ್ರವೇಶಾತಿಗಾಗಿ ಈ ಸಂಖ್ಯೆಗೆ ಕರೆ ಮಾಡಿ. ಭಾರತವನ್ನು ಪಲ್ಸ್ ಪೋಲಿಯೋ ಮುಕ್ತ ರಾಷ್ಟ್ರವನ್ನಾಗಿಸುವ ನಿಟ್ಟಿನಲ್ಲಿ ಕರ್ನಾಟಕದಲ್ಲಿ ಇಂದಿನಿಂದ ಪೋಲಿಯೋ ಅಭಿಯಾನ ಆರಂಭಗೊಳ್ಳಲಿದೆ. ಇಂದಿನಿಂದ ಪಲ್ಸ್ ಪೋಲಿಯೋ ಅಭಿಯಾನ ಆರಂಭಗೊಳ್ಳಲಿದ್ದು ಡಿಸೆಂಬರ್ 21ರವರೆಗೆ ನಡೆಯಲಿದೆ. 5 ವರ್ಷದ ಒಳಗಿನ ಮಕ್ಕಳಿಗೆ ಕಡ್ಡಾಯವಾಗಿ ಲಸಿಕೆ ಹಾಕಿಸಿಕೊಳ್ಳುವಂತೆ ಪೋಷಕರಲ್ಲಿ ಆರೋಗ್ಯ ಇಲಾಖೆ ಮನವಿ ಮಾಡಿಕೊಂಡಿದೆ. ಮೊದಲ ದಿನ ರಾಜ್ಯದ ಎಲ್ಲ ಅಂಗನವಾಡಿ ಕೇಂದ್ರಗಳಲ್ಲಿ ಪೋಲಿಯೋ ಲಸಿಕೆ ನೀಡಲಾಗುತ್ತಿದ್ದು, ಬಳಿಕ ಮನೆ ಮನೆಗೆ ಕಾರ್ಯಕರ್ತರು ಬಂದು ಲಸಿಕೆಯನ್ನು ನೀಡಲಿದ್ದಾರೆ. ಸರ್ಕಾರಿ ಆಸ್ಪತ್ರೆ, ಅಂಗನವಾಡಿ ಕೇಂದ್ರ, ಪ್ರಾಥಮಿಕ ಆರೋಗ್ಯ ಕೇಂದ್ರಗಳಲ್ಲಿ ಲಸಿಕೆ ಪಡೆಯಬಹುದಾಗಿದೆ. ಅಲ್ಲದೆ ಬಸ್ ನಿಲ್ದಾಣ, ರೈಲ್ವೆ ನಿಲ್ದಾಣ ಮಾತ್ರವಲ್ಲದೆ ಸಾರ್ವಜನಿಕ ಸ್ಥಳಗಳಲ್ಲಿ ಲಸಿಕಾ ಕೇಂದ್ರಗಳನ್ನು ಸ್ಥಾಪಿಸಲಾಗಿದೆ. ರಾಷ್ಟ್ರೀಯ ಪಲ್ಸ್ ಪೋಲಿಯೋ ಕಾರ್ಯಕ್ರಮದ ಅಡಿಯಲ್ಲಿ ಕರ್ನಾಟಕದ ಆರೋಗ್ಯ ಇಲಾಖೆಯ ಗ್ರೇಟರ್ ಬೆಂಗಳೂರು ಪ್ರಾಧಿಕಾರದ 5 ನಿಯಮಗಳ ಅಡಿಯಲ್ಲಿ ಒಟ್ಟು 11,34,000 ಮಕ್ಕಳಿಗೆ ಲಸಿಕೆ ಹಾಕಿಸುವ ಗುರಿಯನ್ನು ಹೊಂದಲಾಗಿದೆ. ಪೋಲಿಯೋ ಮಾರಕವಾಗಿದ್ದು, ಮಕ್ಕಳು ಶಾಶ್ವತ ಅಂಗವೈಫಲ್ಯಕ್ಕೆ ತುತ್ತಾಗುವುದನ್ನು ತಪ್ಪಿಸಿಕೊಳ್ಳಲು ಪೋಲಿಯೋ ಲಸಿಕೆ ಹಾಕುವುದು ಉತ್ತಮ. ಪೋಲಿಯೋವನ್ನು ಸಂಪೂರ್ಣವಾಗಿ ತಡೆಗಟ್ಟಲು ಸಾಧ್ಯವಿಲ್ಲ, ಆದರೆ 2 ಹನಿ ಲಸಿಕೆ ನೀಡುವ ಮೂಲಕ ಮಕ್ಕಳನ್ನು ರಕ್ಷಿಸಿಕೊಳ್ಳಬಹುದಾಗಿದೆ.
ಮುಂದಿನ ವರ್ಷ ನಡೆಯಲಿರುವ T20 ವಿಶ್ವಕಪ್ ಪಂದ್ಯಾವಳಿಗೆ ಭಾರತ ತಂಡವನ್ನು ಪ್ರಕಟಿಸಲಾಗಿದೆ. ಸೂರ್ಯಕುಮಾರ್ ಯಾದವ್ ನಾಯಕರಾಗಿ ಮುಂದುವರಿಯಲಿದ್ದಾರೆ. ಸದ್ಯ 15 ಮಂದಿ ಆಟಗಾರರ ಪಟ್ಟಿಯನ್ನು ಪ್ರಕಟಿಸಲಾಗಿದ್ದು ಉಪನಾಯಕ ಶುಭ್ಮನ್ ಗಿಲ್ಗೆ ಗೇಟ್ ಪಾಸ್ ನೀಡಲಾಗಿದೆ. ಹೀಗಾಗಿ ಆಲ್ರೌಂಡರ್ ಅಕ್ಷರ್ ಪಟೇಲ್ಗೆ ಉಪನಾಯಕ ಜವಾಬ್ದಾರಿಯನ್ನು ವಹಿಸಲಾಗಿದೆ. ಶುಭ್ಮನ್ ಗಿಲ್ ಹಾಗೂ ಜಿತೇಶ್ ಶರ್ಮಾ ಅವರನ್ನು ಕೈಬಿಟ್ಟಿರುವುದಕ್ಕೆ ಕ್ರಿಕೆಟ್ ವಲಯದಲ್ಲಿ ಸಾಕಷ್ಟು ಚರ್ಚೆಗೆ ಗ್ರಾಸವಾಗಿದೆ. IPL ಹೀರೋ ಅಭಿಷೇಕ್ ಶರ್ಮಾ, ಸಂಜು ಸ್ಯಾಮ್ಸನ್, ತಿಲಕ್ ವರ್ಮಾ ಆಯ್ಕೆಯಾಗಿದ್ದಾರೆ. ಆಲ್ರೌಂಡರ್ ಸ್ಥಾನದಲ್ಲಿ ಹಾರ್ದಿಕ್ ಪಾಂಡ್ಯ, ಶಿವಮ್ ದುಬೆ, ವಾಷಿಂಗ್ಟನ್ ಸುಂದರ್ ಸ್ಥಾನ ಪಡೆದಿದ್ದಾರೆ. RCB ತಂಡದ ವಿಕೆಟ್ ಕೀಪರ್ ಜಿತೇಶ್ ಶರ್ಮಾ ಅವರನ್ನು ಕೈಬಿಟ್ಟು ಇಶಾನ್ ಕಿಶನ್ ಅವರಿಗೆ ಅವಕಾಶ ಕಲ್ಪಿಸಲಾಗಿದೆ. ಜಸ್ಪ್ರೀತ್ ಬುಮ್ರಾ, ಹರ್ಷಿತ್ ರಾಣಾ, ಹರ್ಷದೀಪ್ ಸಿಂಗ್, ಕುಲ್ದೀಪ್, ವರುಣ್ ಚಕ್ರವರ್ತಿ T20 ತಂಡದಲ್ಲಿದ್ದಾರೆ. ಮುಂದಿನ ನ್ಯೂಜಿಲೆಂಡ್ ಸರಣಿಗೂ ಕೂಡ ಇದೇ ತಂಡವನ್ನು ಆಯ್ಕೆ ಮಾಡಲಾಗಿದೆ. ಸದ್ಯ ಏಕದಿನ ಹಾಗೂ ಟೆಸ್ಟ್ ತಂಡದ ನಾಯಕರಾಗಿರುವ ಶುಭ್ಮನ್ ಗಿಲ್ ಅವರನ್ನು ವಿಶ್ವಕಪ್ T20 ಪಂದ್ಯಾವಳಿಗೂ ನಾಯಕರಾಗಿ ನೇಮಿಸುವ ನಿರೀಕ್ಷೆ ಇತ್ತು ಎನ್ನಲಾಗುತ್ತಿದೆ. ಆದರೆ ಗಿಲ್ ವಿಶ್ವಕಪ್ ಸ್ಥಾನ ಪಡೆಯುವಲ್ಲಿ ವಿಫಲರಾಗಿದ್ದಾರೆ. ಇನ್ನಷ್ಟು ತಾಜಾ ಸುದ್ದಿಗಳಿಗಾಗಿ ನೋಡ್ತಾ ಇರಿ ನ್ಯೂಸ್ ನೆಕ್ಸ್ಟ್. ಇದು ವರ್ತಮಾನದ ಕೈಗನ್ನಡಿ.